ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಸೋಮವಾರ ನೋಡಿದ್ರೆ ಬೆಳಗ್ಗೆ ಪೂಜೆ ಮಾಡಿದಾಯಿತು. ಈಗ ಕರೆಕ್ಟಾಗಿ ಟೈಮ್ ಬಂದು 4:15 ಆಗಿದೆ. ಈಗ ದೇವಸ್ಥಾನಕ್ಕೆ ಹೊರಡಬೇಕು. ಸೊ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತೀನಿ. ರೆಡಿ ಮಾಡ್ಕೊಂಡು ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಬನ್ನಿ, ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಸಿಗ್ತೀನಿ. ಒಂದು 5:15 ಆಗುತ್ತೆ. ಸೊ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ನಾನು ನಮ್ಮ ಮನೆಯವ್ರು ಕೂತ್ಕೊಂಡು ಮಾತಾಡಿ ಒಂದು ಅರ್ಧ ಅವರು ಆಮೇಲೆ ಅಡುಗೆನೂ ಮುಗಿಸಿ ಮತ್ತು ಅವ್ರಿಗೆ ನಾಷ್ಟಕ್ಕೂ ಮುಗಿಸಿ ಬಾಕ್ಸ್ಗೂ ಮುಗಿಸಿ ಎಲ್ಲ ಆದಮೇಲೆ ಈಗ ಟೈಮ್ ಬಂದು 6:15 ಆಗಿದೆ. ಸೊ ಇನ್ನು ಹೊರಗಡೆ ಅವ್ರು ಕಸ ಮಾಡ್ತಾರೆ ಅಂತ ಹಾಗೆ ಅಂದ್ಕೊಂಡಿದ್ರೆ ನಮ್ಮ ಮನೆ ಬಾಗಿಲೇ ಗಲೀಜಾಗಿರುತ್ತೆ, ಕಸ ಜಾಸ್ತಿ ಆಗಿರುತ್ತೆ ಅಂದ್ಬಿಟ್ಟು ಸೊ ಗುಡಿಸ್ಕೊಳ್ಳೋಣ ಅಂತ ಹೊರಗಡೆ ಬಂದು ಫಸ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ನಾನು ಡೈಲಿ ಬಂದುಬಿಟ್ಟು ಗೇಟಿಂದ ಹೊರಗಡೆನೂ ಗುಡಿಸ್ತೀನಿ, ಮನೆ ಮುಂದೆನೂ ಗುಡಿಸ್ತೀನಿ. ಆದರೆ ತೋರಿಸೋದು ಮಾತ್ರ ಮನೆ ಮುಂದೆ ತೋರಿಸ್ತೀನಿ. ಸೊ ಎಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಫೈನಲಿ ಕಸ ಎಲ್ಲ ಗುಡಿಸ್ಕೊಂಡೆ. ನಾನು ಹೊರಗಡೆ ಕಸ ಗುಡಿಸ್ತೀನಲ್ಲ, ಅದನ್ನು ಅಲ್ಲೇ ಬಿಡೋದಿಲ್ಲ. ಅದನ್ನು ನಾನು ಮರದಲ್ಲಿ ಎತ್ಕೊಂಡು ಒಳಗಡೆ ಕಸದವ್ರು ಬರ್ತಾರಲ್ಲ, ಸೊ ಅದು ಹಾಕಿಡ್ತೀನಿ, ಡಸ್ಟ್ಬಿನ್ಗೆ ಹಾಕ್ಕೊಳ್ತೀನಿ. ಆಮೇಲೆ ಕಸದವ್ರು ಬಂದರೆ ಕಸಕ್ಕೆ ಹಾಕ್ಬಿಡ್ತೀನಿ. ಈ ಥರ ಮಾಡ್ತೀನಿ. ಅವರು ಎದುರುಗಡೆ ಇರೋರು ಬಂದು ಅಲ್ಲೇ ತಳ್ಳಿಬಿಟ್ಟಿರ್ತಾರೆ. ಅದು ಕವರ್ಗಳೆಲ್ಲ ಗಾಳಿಗೆ ಇಲ್ಲೇ ನಮ್ಮನೆ ಮುಂದೆನೇ ಬಂದಿರುತ್ತೆ. ಅಲ್ಲಿಗೂ ನೀವು ನೋಡ್ಬೋದು, ಗೇಟ್ ಹತ್ರ ಅದು ಇದ್ರ ಥರ ಹಾಕಿದ್ದೀವಿ. ಅದು ಹಾಕಿದ್ರೆ ಕಸ ಒಳಗಡೆ ಬರೋಲ್ಲ ಅಂತ. ಆದರೂ ಒಂದೊಂದು ಅಲ್ಲಿಗೂ ಬರ್ತಾನೆ ಇರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದೆಲ್ಲ ಕಸ ಗುಡಿಸ್ಕೊಂಡು ಆಮೇಲೆ ಒಳಗಡೆ ಗೇಟಿಂದ ಒಳಗಡೆ ಕೂಡ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಸೊ ನನಗೆ ಗೊತ್ತಿಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮಾಡಾದಮೇಲೆ ಈ ಥರ ಹೊರಗಡೆ ಕಸ ಗುಡಿಸ್ಬೋದಾ ಅಂತ. ಅದೂ ಏನು 4 ಗಂಟೆಗೆ 4:15 ನಾನು ಮನೆಯಲ್ಲಿ ಪೂಜೆ ಮಾಡಿದ್ದು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋಷ್ಟಲ್ಲ 5 ಗಂಟೆ ಆಗಿತ್ತು ಕರೆಕ್ಟಾಗೆ. ಸೊ ಅಷ್ಟೆಲ್ಲ ಈಗ 1 hour ಗ್ಯಾಪ್ ಇದೆ, ಹಾಕ್ಬೋದು, ಕಸ ಗುಡಿಸ್ಬೋದು, ರಂಗೋಲಿ ಹಾಕ್ಬೋದು ಅಂತ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ತಾ ಇರೋದು. ಸೊ ಆಮೇಲೆ ಎಲ್ಲ ಕಸ ಎಲ್ಲ ಗುಡಿಸಿದಾದ್ಮೇಲೆ ಗೇಟಿಂದ ಹೊರಗಡೆ ಕೂಡ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡೆ ಇವತ್ತು. ಆಮೇಲೆ ಮನೆ ಮುಂದೆ ಕೂಡ ನೀರೆಲ್ಲ ಹಾಕ್ಕೊಂಡು ರಂಗೋಲಿ ಹಾಕ್ಕೊಳ್ಬೇಕು. ಇವತ್ತು ಎಂಥ ಕೆಲಸ ಆಯಿತು ಅಂದರೆ, ರಂಗೋಲಿ ಹಾಕ್ತಾ ಇರಬೇಕಾದ್ರೆ ಏನು ಮಾಡಿದ್ದೀನಿ, ಏನೋ ಟೆನ್ಷನಲ್ಲೆಲ್ಲ ಬೆಳಗ್ಗೆ ಬೇಗ ಎದ್ದಿದ್ದು ನಿದ್ದೆ ಇಲ್ವಲ್ಲ. ಸೊ ಅದಕ್ಕೋಸ್ಕರ ಕ್ಯಾಮ್ರಾ ಹಿಂಗೆ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದು ಅರ್ಧ ಮಾತ್ರ ಬಂದಿದೆ, ಇನ್ನು ಅರ್ಧ ಬಂದಿಲ್ಲ. ಯಾಕಂದರೆ ಸೆಕೆಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರ್ತಾಯಿಲ್ಲ. ಆ್ಯಂಡ್ ಬೆಳಗ್ಗೆನೂ ಇವತ್ತು ಬೇಗ ಎದ್ದಿದ್ದಲ್ವ. ಸೊ ಹಾಗಾಗಿ ನಿದ್ದೆ ಇಲ್ದಿರ ಕ್ಯಾಮ್ರಾನ ನೋಡ್ಕೊಳ್ಳೋದೇ ಮರ್ತೋಗಿದ್ದೀನಿ ನಾನು. ಅದು ನೋಡಿದ್ರೆ ಅರ್ಧ ಬಂದಿದೆ ಅಷ್ಟೇ. ಸೊ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಇನ್ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ ರಂಗೋಲಿ ಬಂದು. ಇದು 10 ಬಟರ್ಫ್ಲೈ ರಂಗೋಲಿ ಅಂತ. ಸೊ ಅಲ್ಲಿ ಚುಕ್ಕಿ ಇದೆಯಲ್ಲ ಮಧ್ಯದಲ್ಲಿ, ಅಲ್ಲಿ ಸರ್ಕಲ್ ಹಾಕ್ಕೋಬೇಕಿತ್ತು, ಅದು ಕೂಡ ಮರ್ತಿದ್ದೀನಿ ನಾನು. ನಿದ್ದೆ ಇಲ್ಲ ಅಂದರೆ ಏನು ಕೆಲಸನೂ ಸರಿಯಾಗಲ್ಲ ಫ್ರೆಂಡ್ಸ್. ಇದಿಷ್ಟು ಮಾಡಿಕೊಂಡೆ. ಸೊ ಫೈನಲಿ ರಂಗೋಲಿ ಎಲ್ಲ ಹಾಕ್ಕೊಂಡು ಅದು ಚುಕ್ಕಿ ಹತ್ರ ಹಾಕ್ಕೊಳ್ಳೋದು ಮರ್ತೋಗಿದ್ದೀನಿ. ಈಗ ನಮ್ಮ ಮನೆಯವರು ಎದ್ದು ರೆಡಿ ಆಗ್ತಾಯಿದ್ದಾರೆ, ಮತ್ತು ಅವರು ಕೆಲ್ಸಕ್ಕೆ ಹೊರಡಬೇಕಲ್ಲ, ಅದಕ್ಕೋಸ್ಕರ. ಸೊ ಫೈನಲಿ ರಂಗೋಲಿ ಬಂದು ಈ ಥರ ಕಾಣ್ತಾ ಇದೆ. ಆ್ಯಂಡ್ ಆಮೇಲೆ ನಾನು ಯಾವಾಗಲೂ ಹೇಳ್ದಂಗೆ ಬಾಗಿಲಿಗೆ ನೀರು ಹಾಕ್ಬೇಕಾದ್ರೆ ಗಾಡಿಗೂ ನೀರು ಹಾಕಿರ್ತೀನಿ. ಸೊ ಗಾಡಿ ಕೂಡ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಮ ಮನೆಯವ್ರಿಗೆ ನಾಷ್ಟ ಕೂಡ ಹಾಕ್ಕೊಟ್ಟೆ. ಸೊ ಮೊನ್ನೆ ಹೀರೆಕಾಯಿದು ಗೊಜ್ಜು ಮಾಡಿದ್ನಲ್ಲ ಫ್ರೆಂಡ್ಸ್, ಅದೇ ಥರ ಬದನೆಕಾಯಲ್ಲೂ ಮಾಡ್ಬೋದು ಅಂತಂದರು. ಸೊ ಅದಕ್ಕೆ ಅದೇ ಥರದ್ದು ಬದನೆಕಾಯಲ್ಲೂ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿದ್ರು ಟೇಸ್ಟು. ಸೊ ಅವ್ರು ಊಟ ಆದಮೇಲೆ ಪಾನಕ ಇತ್ತಲ್ಲ, ಪಾನಕ ಕೂಡ ಕೊಟ್ಟೆ. ಆಮೇಲೆ ಅವ್ರಿಗೆ ಬಾಕ್ಸಿಗೆ ಬಂದು ಬೇಳೆ ಸಾರು ಮಾಡಿದ್ದೆ. ಸ್ವಲ್ಪ ಹುಳಿ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ದೆ, ಯಾಕಂದರೆ ಮಧ್ಯಾಹ್ನ ಅಷ್ಟರಲ್ಲಿ ಹೋಗಲ್ಲ, ಸ್ಮೆಲ್ ಬರೋಲ್ಲ ಅಂದ್ಕೊಂಡು. ಆಮೇಲೆ ನಾವು ಹೊರಗಡೆ ಬಂದ್ವಿ, ನಮ್ಮ ಮನೆಯವ್ರು ಕೆಲಸ ಹೋಗ್ತಾಯಿದ್ರಲ್ಲ, ಅದಕ್ಕೋಸ್ಕರ. ಮ್ಯಾಕ್ಸಿ ಕೂಡ ಅಷ್ಟರಲ್ಲಿ ಈಚೆನೇ ಇದ್ದ, ಅವನು ಪಾಪ ಮನೆ ಹತ್ರನೇ ಇರ್ತಾನೆ. ಸೊ ಫೈನಲಿ ನಮ್ಮ ಮನೆಯವರು ನಾಷ್ಟ ಎಲ್ಲ ಮುಗಿಸ್ಕೊಂಡು ಈಗ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಸೊ ಅವರು ಕೆಲ್ಸಕ್ಕೆ ಹೋಗಬೇಕಾದ್ರೆ ನನಗೂ ಒಂದು ಕೆಲಸ ಕೊಟ್ಟು ಹೋಗಿದ್ದಾರೆ. ಆ ಕೆಲಸ ಮುಗಿಸ್ಕೋಬೇಕು. ನಾನು ಇನ್ನೇನು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋದ್ರಲ್ಲ, ಇನ್ನೇನು ಆರಾಮಾಗಿ ರೆಸ್ಟ್ ಮಾಡೋದೆ, ಮಲ್ಕೊಂಬೇಡ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೆಯವ್ರು ಒಂದು ಕೆಲಸ ಹೇಳಿದ್ದಾರೆ, ಆ ಕೆಲಸ ಮಾಡಬೇಕು. ಸೊ ಬಟ್ಟೆಗಳು ಹಾಕಿದ್ದೆ. ಸೊ ಫಸ್ಟು ಬಟ್ಟೆಗಳೆಲ್ಲ ಒಣಗಾಕೊಂಬೇಡ, ಆಮೇಲೆ ಆ ಕೆಲಸ ನೋಡಿದ್ರೆ ಆಯಿತು ಅಂತ ಅಂದ್ಕೊಂಡು ಸೊ ಫೈನಲಿ ಬಟ್ಟೆಗಳೆಲ್ಲ ಒಣಗಾಕೊಳ್ತಾ ಇದ್ದೀನಿ. ಏನು ಶೆಕೆ ಫ್ರೆಂಡ್ಸ್, ಇರೋಕ್ಕಾಗ್ತಾಯಿಲ್ಲ. ಕೂಲರ್ ಬುಕ್ ಮಾಡಿ ಹತ್ತತ್ರ 1 ವಾರದ ಮೇಲಾಯಿತು, ಇನ್ನೂ ಡೆಲಿವರಿ ಆಗ್ತಾಯಿಲ್ಲ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಬೇರೆದು ಯಾವುದೋ ಬುಕ್ ಮಾಡಿದ್ದೀವಿ. ಸೊ ಫ್ಲಿಪ್ಕಾರ್ಟ್ ಇಷ್ಟೇ ನಾನು ಬೆಸ್ಟ್ ಅಂದ್ಕೊಂಡಿದ್ದೆ, ಬಟ್ ನನಗೆ ಪ್ರಾಡಕ್ಟ್ಸ್ ಎಲ್ಲ ಆನ್ ಟೈಮ್ ಡೆಲಿವರಿ ಕೊಡ್ತಾ ಇಲ್ಲ ಅದು. ಸೊ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಈ ಸತಿ. ನಾವು ಏನೋ ಅಪರೂಪಕ್ಕೇನೋ ಆರ್ಡ್ರ್ ಮಾಡೋದಿಲ್ಲ, ತುಂಬಾ ಆರ್ಡರ್ಸ್ ಮಾಡ್ತಾಯಿರ್ತೀವಿ ಆವಾಗಿಂದ. ಬಟ್ ಈ ಸತಿ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ಫ್ಲಿಪ್ಕಾರ್ಟ್ ಮೇಲೆ. ಏನೂ ಮಾಡೋಕ್ಕಾಗಲ್ಲ. ಈಗ ಟೈಮ್ ಬಂದು ಕರೆಕ್ಟಾಗಿ 9 ಗಂಟೆ ಆಗಿದೆ. ಈಗ ಹೊರಗಡೆ ಹೋಗ್ತಾಯಿದ್ದೀನಿ. ಸೊ ಎಲ್ಲಿಗೆ ಅಂದರೆ, ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಫ್ರೆಂಡು ಹಾಲು ಕೊಟ್ಟಿದ್ದಲ್ಲ 3 ಲೀಟ್ರು. ಸೊ ಇವತ್ತು ಮತ್ತೆ ಹಾಲಿದೆ, ಸೊ ಬಂದು ತೊಗೊಂಡೋಗಿ ಅಂತಂದರು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಕ್ಯಾನ್ ಇಲ್ಲೇ ಇದೆ, ಹೋಗಿ ಹಂಗೆ ಅದೇ ಕ್ಯಾನಲ್ಲಿ ತೊಗೊಂಬರೋಣ. ಏರ್ಪೋರ್ಟ್ಸ್ ಹಾಕೊಂಡ್ಬಿಟ್ಟಿದ್ದೀನಿ. ಹಾಗೆ ಏರ್ಪೋರ್ಟ್ಸ್ ತೊಗೊಂಡಿದ್ದೀನಿ. ಸೊ ಅರ್ಧ ಅವರ್ ಜರ್ನಿ ಇರೋದ್ರಿಂದ ಬನ್ನಿ ಹಾಡು ಕೇಳ್ಕೊಂಡು
ಹೋಗಿಬಿಟ್ಟು ಬರೋಣ. ಮಿನಿಮಮ್ ಅಂದರೆ 1 hour ಆಗುತ್ತೆ. ಈ ಟೈಮಿಂದ 9 ಗಂಟೆ ಇರೋದ್ರಿಂದ ಒಂದು ಹೋಗಿ ಬರೋಷ್ಟಲ್ಲ 10 ಗಂಟೆ ಆಗೇ ಆಗುತ್ತೆ. ಬನ್ನಿ ಹೋಗಿ ಬೇಗ ಬರೋಣ. ಫ್ರೆಂಡ್ಸ್ ಇಲ್ಲಿ ಈಗ ತಾನೇ ಹೋಗಿ ಹಾಲು ತೊಗೊಂಡೆ. ಇದು ಬಂದು 3 ಲೀಟ್ರು, ಇದು ಬಂದು 2.5 ಲೀಟ್ರು. ಟೋಟಲ್ ಇಲ್ಲಿ 5.5 ಲೀಟ್ರ್ ಇದೆ ಹಾಲು. ಸೊ ಈಗ ಕಾಯಿಸ್ಬೇಕು. ಸೊ ಫ್ರೆಂಡ್ಸ್ ಇಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ದೊಡ್ಡ ತಪ್ಪಲೆ ತುಂಬ ಹೋಗಿದೆ, ಏನು ಮಾಡೋದು ಗೊತ್ತಾಗ್ತಲ್ಲ. ಸೊ ಫ್ರೆಂಡ್ಸ್ ಈಗ ಇಲ್ಲಿ ಸಂಡಿಗೆ ಮಾಡೋಕ್ಕೆ ಅಕ್ಕಿ ಎಲ್ಲ ತೊಳೆದು ಒಣಗಾಕಿದ್ನಲ್ಲ, ಸೊ ಫುಲ್ಲು ಒಣಗಿದೆ. ಸೊ ಈಗ ಮಿಷಿನ್ಗೆ ಹೋಗ್ಬಿಟ್ಟು ಬರಬೇಕು. ಸೊ ಹಾಲು ಇಟ್ಟಿದ್ದೀನಲ್ಲ, ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಅದು ಕಾಯ್ತಾ ಇರುತ್ತೆ. ಸೊ ಇಲ್ಲೇ ಪಕ್ಕದ ರೋಡಲ್ಲೇ ಇರೋದು. ಸೊ ಬನ್ನಿ ಹೋಗಿ ಇದನ್ನು ಮಿಷಿನ್ಗೆ ಹಾಕ್ಸ್ಕೊಂಬಂದ್ಬೇಡ. ಇಲ್ಲೇ ಎಲ್ಲ ಹತ್ರನೇ ಇದೆ ಫ್ರೆಂಡ್ಸ್. ಅಲ್ಲಿ ನೋಡಿ, ಅಲ್ಲಿಗೆ ಹೋದರೆ ಅಂಗಡಿ ಇದೆ. ಸೊ ಈ ಕಡೆಗೆ ಬಂದರೆ, ಸೊ ಇಲ್ಲಿ ಸ್ಟಾರ್ಟಿಂಗ್ ರೋಡಲ್ಲಿ ಬಂದು ಮಿಷಿನ್ ಇದೆ, ಆ ಕಡೆ ರೋಡಲ್ಲಿ ಬಂದು ದೇವಸ್ಥಾನ ಇದೆ. ಸೊ ಫ್ರೆಂಡ್ಸ್ ಇಲ್ಲೇ ಮರ ಇದೆಯಲ್ಲ, ಮರ ಹತ್ರ ರೈಟ್ ತೊಗೊಂಡ್ರೆ ಅಲ್ಲೇ ಮಿಷಿನ್ ಇರೋದು. ಆ ಕಡೆ ಇನ್ನು ಅಲ್ಲಿ ಯೆಲ್ಲೋ ಕಲರ್ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಆಟೋ ನಿಂತಿದೆಯಲ್ಲ, ಅಲ್ಲಿ ದೇವಸ್ಥಾನ ಇರೋದು. ಎಲ್ಲ ಹತ್ರನೇ ಇದೆ ಫ್ರೆಂಡ್ಸ್. ಹೋಗೋಣ ಫ್ರೆಂಡ್ಸ್. ಇದೇ ರಾಗಿ ಮಿಷಿನು ಬಂದಿದ್ದೀನಿ. ಇಲ್ಲಿ ಯಾರೂ ಇಲ್ಲ. ಇಲ್ಲಿ ನಂಬರ್ ಇತ್ತು, ತೊಗೊಂಡು ಫೋನ್ ಮಾಡಿಬಿಟ್ಟಿದ್ದೀನಿ. ಈಗೇನು ಬರ್ತಾರೆ, ಬಂದಮೇಲೆ ಹಾಕ್ಸ್ಕೊಂಡು ಹೋಗೋಣ. ಸೊ ಫ್ರೆಂಡ್ಸ್ ಇಲ್ಲಿ ರಾಗಿ ಹಸಿಟ್ಟು ಹಾಕ್ಸ್ಕೊಂಬಂದೆ. ಸೊ ಬಾಕ್ಸ್ ತೊಗೊಂಡೋಗಿದ್ದೆ, ಅವರು ಜಾಸ್ತಿ ಆಗುತ್ತೆ ಅಂದರು. ಅದಕ್ಕೆ ಕವರ್ ಎಮರ್ಜೆನ್ಸಿಗೆ ತೊಗೊಂಡೋಗಿದ್ದೆ ಎಕ್ಸ್ಟ್ರಾನೇ. ಸೊ ಅದಕ್ಕೆ ಕವರಲ್ಲಿ ಹಾಕ್ಸ್ಕೊಂಬಂದ್ಬಿಟ್ಟೆ. ಸೊ ಬಿಸಿ ಇದೆ, ಇದನ್ನು ಹಾಗೆ ಇಡ್ತೀನಿ. ಆದರೆ ಮಧ್ಯಾಹ್ನ ಹಾಗೆ ಚಕ್ಲಿ ಸಂಡಿಗೆ ಹಾಕೋದು ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಅಂದರೆ ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದಿದ್ದಲ್ವ, ಸೊ ನಿದ್ದೆ ಇಲ್ಲ, ಅದಕ್ಕೆ ಬೇಗ ಮಲ್ಕೊಂಡ್ಬಿಡ್ತೀನಿ. ಇವಾಗ ಹಾಲು ಕಾದಿದ್ದಾದಮೇಲೆ ಇನ್ನೂ ಹಾಲು ಕಾದಿಲ್ಲ ಫ್ರೆಂಡ್ಸ್, ಇನ್ನೂ ಕಾಯ್ತಾ ಇದೆ. ಇನ್ನೊಂದು 10 ನಿಮಿಷ ಬೇಕು ಇದು ಕಾಯೋದಕ್ಕೆ. ಬನ್ನಿ ಅಷ್ಟರಲ್ಲಿ ಎಡಿಟಿಂಗ್ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಫ್ರೆಂಡ್ಸ್ ನಾನೆಲ್ಲೋ ಹಾಲು ಇಟ್ಟಿದ್ದೀನಲ್ಲ, ಒಂದು 10-20 ನಿಮಿಷ ಕಾದೋಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಇಷ್ಟೊಂದು ಹಾಲು ಇತ್ತಲ್ವ, ಮಿನಿಮಮ್ ಅಂದರೆ 1 hour ಕಾಯಿಸಿದ್ದೀನಿ ಅದನ್ನು ಲೋ ಫ್ಲೇಮಲ್ಲಿ. ಸೊ ಈಗ ಬಿಸಿಲಿಗೆ ಹೋಗ್ಬಿಡುತ್ತಲ್ವಾ, ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಕಾಯಿಸ್ಕೊಂಡೆ, ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕಾಯಿಸ್ಕೊಂಡೆ. ಸೊ 1 hour ಕಿಚನಲ್ಲೇ ಬಂದು ನೋಡೋದು, ಅಲ್ಲೇ ನಿಂತ್ಕೊಂಡಿರೋದು ಸಾಕು ಹೋಯಿತು. ಈ ಬಿಸಿಲಲ್ಲಿ ಕಿಚನಲ್ಲಿ ಇರೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಸಿಕ್ಕಾಪಟ್ಟೆ ಇದಾಗ್ಬಿಡುತ್ತೆ. ಸೊ ಫೈನಲಿ ಹಾಲು ಎಲ್ಲ ಕಾಯೋಷ್ಟರಲ್ಲಿ 11:15 ಏನೋ ಆಗಿತ್ತು. ಆಮೇಲೆ ಹೋಗಿ ಎಡಿಟಿಂಗೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. 1-2 hour ಮಲಗಿ ಆಮೇಲೆ ಎದ್ದು ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಪಾತ್ರೆಗಳಿತ್ತು, ಬೆಳಗ್ಗೆ ಎಲ್ಲ ನಾಷ್ಟ ಮಾಡಿದ್ದು ಅದೆಲ್ಲ. ಸೊ ಹಂಗೆ ಅದನ್ನು ತೊಳ್ಕೊಳ್ತಾಯಿದ್ದೀನಿ. ಹಾಗೆ ಹಾಲು ಕ್ಯಾನೆಲ್ಲ ಇತ್ತಲ್ಲ, ಸೊ ಅದು ಅವರು ಬಂದು ತೊಗೊಂಡು ಹೋಗ್ತಾರೆ. ಸೊ ಅದಕ್ಕೆ ಅದನ್ನು ಎಲ್ಲ ತೊಳೆದಿಟ್ಬಿಡ್ತೀನಿ. ಹೊಸದು ನಾವೇ ಒಂದು ಹಾಲು ಕ್ಯಾನ್ ಬುಕ್ ಮಾಡಬೇಕು ಫ್ರೆಂಡ್ಸ್. ಮಾಡೋಣ ಅಂದ್ಕೊಳ್ತಾಯಿದ್ದೀನಿ, ಆಗ್ತಾಯಿಲ್ಲ. ನಮ್ಮ ಮನೆಯವ್ರು ಇವತ್ತು ಏನಾದರೂ ಆದರೆ ಆಗಲಿ ಮಾಡಿಬಿಡು ಬುಕ್ಕು ಅಂತ ಅಂದಿದ್ದಾರೆ. ಸೊ ಅದಕ್ಕೆ ಬುಕ್ ಮಾಡಿಬಿಟ್ಟಿದ್ದೀನಿ. ಒಂದು 4 days ಬರುತ್ತೆ. ಸೊ ಫೈನಲಿ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು. ಸೊ ಪಾತ್ರೆ ತೊಳ್ಕೊಂಡಿದ್ದೀನಿ. ಮತ್ತು ಅಕ್ಕಿ ಹಸಿಟ್ಟು ಹಾಕ್ಸ್ಕೊಂಬಂದಲ್ಲ ಫ್ರೆಂಡ್ಸ್, ಚಕ್ಲಿ ಎಲ್ಲ ಮಾಡೋದಕ್ಕೆ. ಸೊ ಇವತ್ತೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಹೋಗಿತ್ತು. ಸೊ ಅದಕ್ಕೋಸ್ಕರ ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಇನ್ನು ನಾಳೆಯಿಂದ ಇದೆ ಸಂಡಿಗೆ ಮಾಡೋದು. ಸೊ ನನಗಂತೂ ತುಂಬ ಇಷ್ಟ ಸಂಡಿಗೆ ಮಾಡೋದು. ಯಾರಿಗಾದ್ರೂ ಏನಾದರೂ ಅಡುಗೆ ಮಾಡಿಕೊಡ್ಬೇಕು ಅಂದರೆ, ಯಾಕಂದರೆ ಅವರು ತಿಂದಿದ ತಕ್ಷಣ ಏನಾದರೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದರಲ್ಲಿರೋ ಖುಷಿ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಫೈನಲಿ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಸೊ ಫ್ರೆಂಡ್ಸ್ ಇಲ್ಲಿ 2 ಪ್ಲಾಸ್ಟಿಕ್ ಕವರ್ಸ್ ತೊಗೊಂಡಿದ್ದೀನಿ. ಸೊ ಇದು ಬಂದು 2 ತೊಗೊಂಡಿದ್ದೀನಿ, ಉದ್ದಕ್ಕಿದೆ. ಸೊ ಈಗ ಇದನ್ನು ತೊಳೆದುಬಿಟ್ಟು ಒಣಗಾಕ್ಬಿಡ್ತೀನಿ, ಆರ್ಕೊಳ್ಳುತ್ತೆ. ಆಮೇಲೆ ನಾಳೆಗೆ ಇದ್ರ ಮೇಲೆ ಸಂಡೆ ಹೊತ್ಕೊಳ್ಳೋದಕ್ಕಾಗುತ್ತೆ, ಅಂದರೆ ಸಂಡಿಗೆ ಹಾಕ್ಕೊಳ್ಳೋದಕ್ಕಾಗುತ್ತೆ. ಸೊ ಪೇಪರ್ ಮೇಲೆ ಏನಕ್ಕೆ ಹಾಕೋದು ಅಂದರೆ, ಸೊ ಈಸಿಯಾಗೆ ಬಂದುಬಿಡುತ್ತೆ ಹಪ್ಪಳ ಥರ ಅದೆಲ್ಲ ಹಾಕಿದ್ರೆ. ಸೊ ಅದಕ್ಕೋಸ್ಕರ ಸೊ ದೊಡ್ಡದಾಗೆ ಇದೆ. ಸೊ 2 ತೊಗೊಂಡಿದ್ದೀನಿ. ಈಗ ತೊಳೆದ್ಬಿಟ್ಟು ಒಣಗಾಕ್ಬಿಟ್ರೆ ಹಾರ್ಕೊಂಬಿಡುತ್ತೆ, ಇಲ್ಲಾಂದರೆ ಬಟ್ಟೆಯಲ್ಲಿ ಕೂಡ ಓಡಿಸ್ಕೋಬೋದು. ಸೊ ಬನ್ನಿ ಇದನ್ನ ಈಗ ತೊಳೆದ್ಬಿಟ್ಟು ಹಾರಾಕ್ಬಿಡ್ತೇನೆ. ಸೊ ಫ್ರೆಂಡ್ಸ್ ಈಗ ಇಲ್ಲಿ ಹಾಲು ತಂದು ಬಿಸಿ ಮಾಡಿದ್ನಲ್ಲ, ಸೊ ಅದು ಇನ್ನೂ ಆರೇ ಇಲ್ಲ, ಇನ್ನೂ ಬಿಸಿ ಹಂಗೆ ಇದೆ. ಟೈಮಿಂದ 6:30 ಆಗಿದೆ. ಸೊ ಈಗ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಅಮ್ಮರು ಕಲ್ಸೋದಕ್ಕೆ ಅವ್ರು ಬೇಕಾದಷ್ಟು ಯೂಸ್ ಮಾಡ್ಕೊತಾರೆ. ಇನ್ನು ಮಿಕ್ಕಿದ್ದು ಪನ್ನೀರ್ ಮಾಡೋದಕ್ಕೆ ಹೇಳಿದ್ದೀನಿ. ಸೊ ಪನ್ನೀರ್ ಮಾಡಿದ್ರೆ ಎತ್ಕೊಂಡ್ಬರ್ತೀನಿ. ಸೊ ಈಗ ನನ್ನ ತಮ್ಮ ಬರ್ತಾನೆ, ಇದನ್ನು ಕಲಿಸ್ಬಿಡ್ತೀನಿ. ಸೊ ಫ್ರೆಂಡ್ಸ್ ಇಲ್ಲಿ ರಾತ್ರಿ ಅಡುಗೆಗೆ ಬಂದುಬಿಟ್ಟು ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಸಾಲೆ ರುಬ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀನಿ ಮಜ್ಜಿಗೆ ಹುಳಿಗೆ. ಅದು ಮಸಾಲೆ ಹಾಕ್ಬಿಟ್ಟು ಆರಿದ್ಮೇಲೆ ಮೊಸರು ಹಾಕಿದ್ರೆ ಮುಗೀತು. ಸೊ ಫ್ರೆಂಡ್ಸ್ ಈಗ ಇಲ್ಲಿ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ತೀನಿ, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆಮೇಲೆ ಮಜ್ಜಿಗೆ ಮಾಡ್ಕೊಂಡು ಇದಕ್ಕೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಮಜ್ಜಿಗೆ ಹುಳಿ ಸಾರು ರೆಡಿ. ಸೊ ಫ್ರೆಂಡ್ಸ್ ಈಗ ಟೈಮನ್ನು 9 ಗಂಟೆ ಆಗಿದೆ. ಪಾಪ ನಮ್ಮ ಮನೆಯವ್ರು ಈಗ ತಾನೇ ಕೆಲಸದಿಂದ ಬಂದು ಹಾಗೆ ಗಾಡಿ ನಿಲ್ಲಿಸಿ ಮತ್ತೆ ಅವರು ಹೊರಗಡೆ ಹೋಗ್ತಾಯಿದ್ದಾರೆ. ಸೊ ಎಲ್ಲಿಗೆ ಅಂದರೆ ಹಾಲ್ದು ಕ್ಯಾನ್ ಇತ್ತಲ್ಲ, ಅದು ಕೊಟ್ಟು ಬರೋದಕ್ಕೆ. ನನಗೆ ಅವ್ರು ಹೇಳಿರಲಿಲ್ಲ, ಇಲ್ಲಿ ಅಂದರೆ ನಾನೇ ಹೋಗಿ ಸಂಜೆ ಹಂಗೆ ಕೊಟ್ಟು ಬರ್ತಿದ್ದೆ. ಸೊ ಅವ್ರು ಹೇಳಿಲ್ಲ. ಸೊ ಈಗ ಬಂದಿದ ತಕ್ಷಣ ಹಾಗೆ ಹೋಗ್ತಾಯಿದ್ದಾರೆ. ಸೊ ಮ್ಯಾಕ್ಸಿ ಕೂಡ ಇದ್ದ, ಪಾಪ ಅವನು ಬೆಳಗ್ಗೆಯಿಂದ ಬಿಸ್ಕೆಟೇ ಹಾಕಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ದ.
ಸೊ ಅದಕ್ಕೆ ಬಿಸ್ಕೆಟ್ ತಂದು ಅವನಿಗೆ ಬಿಸ್ಕೆಟ್ ಒಂದು ಸ್ವಲ್ಪ ಹಾಕ್ದೆ ಫ್ರೆಂಡ್ಸ್. ಪಾಪ ಅವ್ನ ಮೂತಿ ಎಲ್ಲ ಒಂಥರ ಆಗೋಗಿತ್ತು. ಸೊ ಫೈನಲಿ ಆಮೇಲೆ ಒಂದು ಅರ್ಧ ಅವರ್ ಆದಮೇಲೆ ನಮ್ಮ ಮನೆಯವ್ರು ಕೂಡ ಬಂದರು, ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟೆ. ಸೊ ಮಜ್ಜಿಗೆ ಹುಳಿ ಅಂತೂ ಸೂಪರಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ, ಅದರಲ್ಲೂ ಈ ಬೇಸಿಗೆಯಲ್ಲಂತೂ ತಂಪಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಯ್ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಎಲ್ಲರೂ ಕೂಡ ಥ್ಯಾಂಕ್ ಯು.